ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಪರವಾಗಿ ಹಾಗೂ ಶಿವಶಕ್ತಿ ಪಿರಮಿಡ್ ಪರವಾಗಿ ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಬಂಧುಗಳಿಗೆ ನಮ್ಮ ನಮಸ್ಕಾರಗಳು. ಸ್ನೇಹಿತರೆ, ಶ್ರೀ ಅಯ್ಯಪ್ಪ ಪಿಂಡಿ ಅವರ ನೇತೃತ್ವದಲ್ಲಿ ಈ ವಾರ ಶಿವಶಕ್ತಿ ಪಿರಮಿಡ್ನಲ್ಲಿ ನಡೆದಿರುವ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕನ್ನಡಿಗರಿಗಾಗಿ ಕನ್ನಡ ಭಾಷೆಯಲ್ಲಿ ಪ್ರತಿದಿನ ಆನ್ಲೈನ್ ಧ್ಯಾನ ತರಗತಿಗಳ ಕಾರ್ಯಕ್ರಮವಾದ ಧ್ಯಾನ 365 ಸೆಷನ್ನಲ್ಲಿ 180ನೇ ಸೆಷನ್ ಯಶಸ್ವಿಯಾಗಿ ನಡೆಯಿತು. ಕಳೆದ ವಾರ ಸುಮಾರು 50 ಜನ ಬೆಂಗಳೂರು ಮತ್ತು ಕರ್ನಾಟಕದ ಆದ್ಯಂತ ಇತರ ಭಾಗಗಳಿಂದ ಅನೇಕ ಧ್ಯಾನಿಗಳು ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನ ಮಾಡಿದರು. ಪಿರಮಿಡ್ನಲ್ಲಿ ಧ್ಯಾನದ ನಂತರ ಧ್ಯಾನಿಗಳು ಶ್ರೀ ಅಯ್ಯಪ್ಪ ಪಿಂಡಿಯವರನ್ನು ಭೇಟಿಯಾಗಿ ತಮ್ಮ ಆಧ್ಯಾತ್ಮಿಕ ಸಂದೇಹಗಳಿಗೆ ಉತ್ತರವನ್ನು ಪಡೆದುಕೊಂಡರು. ನಂತರ ಪಿರಮಿಡ್ ಧ್ಯಾನಕ್ಕಾಗಿ ಬಂದ ಧ್ಯಾನ ಯೋಗಿಗಳಿಗೆ ಎಂದಿನಂತೆ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಸಹಾಯದಿಂದ ಅನ್ನದಾನ ನೀಡಲಾಯಿತು. ಈ ವಾರ ಶಿವಶಕ್ತಿ ಪಿರಮಿಡ್ ಆವರಣದಲ್ಲಿ ನಡೆದ ಸೋಲ್ಫುಲ್ ಸ್ಯಾಟರ್ಡೆ ಕಾರ್ಯಕ್ರಮದಲ್ಲಿ ಸುಮಾರು 70 ಮಂದಿ ಭಾಗವಹಿಸಿದ್ರು. ಸ್ನೇಹಿತರೆ, ಈ ತರಗತಿಯಲ್ಲಿ ಶ್ರೀ ಅಯ್ಯಪ್ಪ ಪಿಂಡಿಯವರು ಎಮೋಷನಲ್ ಇಂಟೆಲಿಜೆನ್ಸ್ ಎನ್ನುವ ವಿಷಯದ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೀಡಿದರು. ಶ್ರೀ ಶಿವಶಕ್ತಿ ಪಿರಮಿಡ್ಗೆ ಭೇಟಿ ನೀಡಿ ಧ್ಯಾನವನ್ನು ಅಭ್ಯಾಸ ಮಾಡಲು ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಧನ್ಯವಾದಗಳು.